ಪಪ್ಪಾಯ ಪಪ್ಪಾಯ ತೆಗಿ. ಹಲೋ ಪಪ್ಪಾಯ के मैम हाँ पेपर लग देंगे. हाँ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹೌದು ಸರ್. ಈಗ ಅವರಿಗೆ ನಮ್ಮಲ್ಲಿ ಪ್ರತಿ ಸಲ ಮಧ್ಯಾಹ್ನನೇ ಇರುತ್ತೆ ಸರ್ 3 ಗಂಟೆಗೆ. ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ 3 ಗಂಟೆಗೆ ಬರ್ರಿ ಅಂತ ಇಲ್ಲಿ ರೆಡಿ ಮಾಡಿಟ್ಟಿದೆ ಸರ್. 3 ಗಂಟೆಗೆ ಇದೆ ಸರ್. ಅವ್ರಿಗೆ ಕೇಳಿದ್ದೆ ಸರ್ ಸೂರಯ್ಯ ಅವ್ರಿಗೆ ಒಂದು ಕಂಪ್ಲೇಂಟ್ ಆಗಿದೆ ಸರ್. ಅದು ಆಗಿದ್ದು ಸರ್ ಈ ಡೇಟಿಗಾಗಿದೆ 28 ಸರ್. 2 ಸಲ ಕೌನ್ಸಿಲಿಂಗ್ ಆಗಿದೆ ಸರ್. ಸರ್ ಮತ್ತೆ ಇಂಪ್ರೆಸ್ ಕೇಳ್ತಾರಲ್ಲ, ಯಾರು ಇಂಪ್ರೆಸ್ ಅಲ್ಲಿ ಬಂದಿದ್ದೀನಿ ಅಂತ ಕೇಳ್ತಾರಲ್ಲ ಮೇಡಮ್. ರೆಫರೆನ್ಸ್ ಕೇಳಿರ್ತಾರೆ ಸಾಂಪಲ್. ಇಲ್ಲ ಸರ್, ಇವರ ಹತ್ರನೇ ಕೇಳಿದ್ದಾರೆ ನಿಮ್ಗೆ ಯಾರು ಇಂಪ್ರೆಸ್ ಅಲ್ಲಿ ಬಂದಿದ್ದೀರಾ ಅಂತ. ನಮ್ಮ ಹತ್ರ ಆಡಿಯೋ ಇದೆ. ಇವ್ರು ಕೇಳಿದ್ದಾರೆ ಯಾರು ಇಂಪ್ರೆಸ್ ಅಲ್ಲಿ ಬಂದಿದ್ದೀರಾ ಅಂತ. ನಿಮ್ಗೆ ನಾವು ಯಾವ್ದಾದ್ರು ತೊಂದರೆ ಮಾಡಿದ್ರ ತೊಂದರೆ ಇಲ್ಲ ಸರ್, ಗೌರ್ಮೆಂಟ್ ವೆಹಿಕಲ್ ಇಡ್ಬೋದು. ರೂಲ್ಸ್ ಇದೆ ಸರ್, ರೂಲ್ಸ್ ಇದೆ ಆಯ್ತಾ. ಹೇಳಿ, ನೀವು ಹೇಳಿ, ಮಾತಾಡಿ ಬಗ್ಗೆ. ನಮ್ಮ ಅಡ್ವೊಕೇಟ್ ನಮಗೆ ಹೇಳ್ತಾ ಇದ್ದಾರಂತ. ಯಾರು ಹೇಳಿರೋದು? ಇವರೇನಾ? ನಡೀತಾ ಇರುವಾಗ ಸರ್ ಯಾರಿಗಾದ್ರೂ ಫೋನ್ ಮಾಡಿಸಿ ನಾನು ಫೋನ್ ಮಾಡಿಸ್ತಾರೆ. ಒಂದ್ ನಿಮಿಷ ಯಾರಿಂದ ಫೋನ್ ಮಾಡ್ತೀವಿ? ಯಾರಿಂದ ಗೊತ್ತಿಲ್ಲ ಸರ್. ಯಾರು ಇವ್ರು ಯಾರಂತ ನಾವು ಮಾತಾಡಿದ್ದು ಅಂತ ಗೊತ್ತಿಲ್ಲ. ನೀವು ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ಯಾ? ಮತ್ತೆ ಯಾರಿಗೆ ಯಾರ ಹತ್ರ ಮಾತಾಡಿದ್ರು? ಒಂದ್ ನಿಮಿಷ ಯಾರಿಗೆ ಫೋನ್ ಮಾಡ್ತೀವಿ? ಅಲ್ಲ, ಇವ್ರು ಯಾರೋ ನನಗೆ ಫೋನ್ ಮಾಡ್ಕೊಂಡು ನೀವ ನನ್ನ ಮಾತಾಡಿ. ನಾನು ಮಾತಾಡಿದ್ದೀನಿ ನಿಮ್ಮ ಹತ್ರ. ನೀವೇನಂದ್ರೆ ಹೇಳಿ, ಯಾರು ಇಂಪ್ರೆಸ್ ಅಲ್ಲಿ ಬಂದಿದ್ರೆ ಅಂತ ಕೇಳಿದ್ರಿ. ಇವಾಗ ಇವ್ರ ಹತ್ರ ಕೇಳಿದ್ರಿ. ಈಗ ಒಂದು ಮಹಿಳೆ ನಾನೇ ನೊಂದು ಬಂದಿರ್ತೀನಿ. ಅದು ನಿಮ್ಮ ಹತ್ರ ಇದೆಯಾ? ಒಂದು ನಿಮಿಷ. ನಾವಿವಾಗ ಒಂದು ಆಫೀಸ್ಗೆ ನೊಂದು ಬಂದಿರ್ತೀವಿ. ಯಾಕೆ ಬಂದಿರ್ತೀವಿ ಹೇಳಿ? ಯಾಕೆ ಬಂದಿರ್ತೀವಿ? ಒಂದು ನಿಮಿಷ ಕೇಳಿ. ಈ ವಿಷಯ ಸರಿಗೆ ಗೊತ್ತಿಲ್ಲ. ಈ ವಿಷಯ ಏನು ಸರಿಗೆ ಗೊತ್ತಿಲ್ಲ ಆಯ್ತಾ? ಬಂದಿರ್ತೀವಿ. ನಮ್ಗೆ ಮನೆಯಲ್ಲಿ ಸಮಸ್ಯೆ ಆಗಿ ನಮ್ಗೆ ಏನೋ ನೊಂದು ನಮ್ಮ ಹತ್ರ ಆಗುದಿಲ್ಲ ಅನ್ನೋ ಮೂಮೆಂಟಿಗೆ ಏನ್ ಮಾಡ್ತೀವಿ, ನಾವು ಇಲ್ಲಿ ಮಹಿಳಾ ಸಾಂತ್ವನದ ಇರೋದಕ್ಕೆ ಬರ್ತೀವಿ. ಹೌದಾ? ಬಂದಾಗ ನೀವ್ ಏನ್ ಮಾಡ್ಬೇಕು? ಸಮಾಧಾನದಿಂದ ತಾಳ್ಮೆಯಿಂದ ಮಾತಾಡಿರ್ಬೇಕು. ನಾವು ಆಕ್ಚುಲಿ ನೊಂದಿರ್ತೀವಿ. ನೀವು ಅವ್ರಿಗೆ ಹೆದರ್ಸೋದು ಯಾಕೆ ಆತರ ಹೆದರ್ಸೋದು? ಇವರು ಬರ್ಬೇಕು, ನೀವ್ ಇವಾಗಲೇ ಬರ್ಬೇಕು, ಇಲ್ಲಾಂದ್ರೆ ಕೇಸ್ ಕ್ಲೋಸ್ ಮಾಡ್ತೀನಿ. ಹೇಳಿಲ್ವ ನೀವು? ನಿಮಗೆ ಆ ಥರ ಹೆದರ್ಸಿದಾರ ಏನಂತ? ಆಗಿ ಮಗುನಿಗೆ ಆರಾಮಿಲ್ಲ ಅಂತ ಹೋದೆ ನಾನು ಮನೆಗೆ 5 ಮಿನಿಟ್ಸ್ ಟೈಮಿಗೆ. ಬರ್ಲಿಲ್ಲ ಅಂತ ಫೋನ್ ಮಾಡಿದ್ರು. ನಿಮಗೆ ಟೈಮ್ ಕೊಟ್ಟಿದ್ರೆ 3 ಗಂಟೆಗೆ ನಾನು ಬಂದು ಹೋಗಿದ್ದು. ಮಗನಿಗೆ ವಾಂತಿ ಬೇದೆ ಅಂತ ಹೋಗಿದ್ರು. ಅದಕ್ಕೂ ಮೊದಲು ಎಷ್ಟು ಬಾರಿ ಬಂದು ಹೋಗಿದ್ರಿ? ನೀವು ಕಂಪ್ಲೇಂಟ್ ಮಾಡಿದ್ಮೇಲೆ ಕೊಟ್ಟಾರೆ 28 ಸರ್ 28 ಆಗಿದೆಯಲ್ಲ. ಆಮೇಲೆ ಯಾವ್ಯಾವ ಡೇಟಿಗೆ ಆಗಿದೆ ಸರ್ 28 ಕೊಟ್ಟಿದ್ದು. 6ಕ್ಕೆ ನಮ್ಮನ್ನ ಸರ್ ಮಂಗಳವಾರ ಮತ್ತೆ ಗುರುವಾರ 6ಕ್ಕೆ ಕರೆದಿದ್ವಿ ಸರ್. 6ಕ್ಕೆ ಅವರು ಬಂದಿದ್ದಾರೆ ಸರ್. ಕೌನ್ಸಿಲಿಂಗ್ ಆಗಿದೆ. ಆಮೇಲೆ ಸರ್ ಮತ್ತೆ 8ಕ್ಕೆ ಕರೆದಿದೆ ಸರ್. 8ಕ್ಕೂ ಸಿಗ್ನೇಚರ್ ಇದೆ.
ಅಲ್ಲ 3 ಸತಿ ಕರೆದಿದ್ದಾರಲ್ಲ, ಏನ್ ಡಿಕ್ಲೇರ್ ಆಗಿದೆ? ಕಂಪ್ಲೇಂಟ್ ಏನಂತ ಇದು ನೋಡಿ, ಕಂಪ್ಲೇಂಟ್ ಮಾಡಿರೋದು ಯಾರಿದು? ಸುರಯ್ಯ ಅವ್ರು ಕೊಟ್ಟಿರೋದು. ಸುರಯ್ಯ ಅವರು ಕಂಪ್ಲೇಂಟ್ ಮಾಡಿರೋದು. 3 ಸರಿ ಮಾಡಿದ್ದಾರೆ. 3 ಸರಿ ಮಾಡಿದ್ದಾರೆ. ಇದು 4ನೇ ಬಾರಿ ಕರೀತಾ ಇರೋದಲ್ಲ? 3ನೇ ಸಲ ಇದು. 3ನೇ ಸಲ ಕೌನ್ಸಿಲಿಂಗ್ ಕರೀತಾರೆ. 3ನೇ ಸತಿ ಕರೀತಾ ಇರೋದು. ಆಕ್ಚುಲಿ ಡೇಟ್ ಕರೆಕ್ಟ್ ಆಗಿ ಕೊಟ್ಟಿರೋದು. ಏನು ಸಮಸ್ಯೆ ಇಲ್ಲ. ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಂದರೆ ರಿಸೀವ್ಡ್ ಕಾಪಿ ಕೊಡೋದು, ಕೊಟ್ಟಿರೋದು. ಸಿಗ್ನೇಚರ್ ಹಾಕಲ್ಲ ಅಂತ ಹೇಳಿದ್ರೆ ಸಿಗ್ನೇಚರ್ ಇಲ್ಲ. ರಿಸೀವ್ಡ್ ಕಾಪಿ ಹಾಕಿ ಸಿಗ್ನೇಚರ್ ಹಾಕಬೇಕು. ಅವರು ಫೋಟೋ ಅಷ್ಟೇ ಹೊಡ್ಕೊಂಡಿದ್ದಾರೆ, ರಿಸೀವ್ಡ್ ಕಾಪಿ ಇಲ್ಲ ಸರ್. ಯಾರು ಕೊಟ್ಟರು ಅಂತ ಇಲ್ಲ ಅಲ್ಲ ಈಗ ಸರ್. ಆಫೀಸಿಂದ ಸೀಲ್ ಇದೆಯಲ್ಲ ಒಂದು ನಿಮಿಷ ತಡೆಯಲ್ಲ, ಇದು ಸೀಲ್ ಆಗಿದೆ. ಸೊ ಸೀಲ್ ನಾನು ಇಲ್ಲಿದ್ದಾಗ ನಾನು ಸಿಗ್ನೇಚರ್ ಮಾಡಿ ಕೊಡ್ತೀನಿ. ನಾನು ಇಲ್ಲಿದ್ದಾಗ ಏನ್ ಮಾಡ್ತಾರೆ, ಸೀಲ್ ಕೊಡ್ತಾರೆ. ನಾನು ನೆಕ್ಸ್ಟ್ ಬಂದ ಮೇಲೆ ಇನ್ಶಿಯಲ್ ಮಾಡ್ತಾರೆ. ಅದು ಪ್ರೊಸೀಜರ್ ಆಯ್ತಾ. ಸೀಲ್ ಮಾಡ್ಕೊಂಡಿರಲ್ಲ, ಸೀಲ್ ನಮ್ದು ಅಧಿಕೃತ ಸೀಲ್ ಅದು. ಅದ್ರಲ್ಲಿ ಏನು ಡೌಟ್ ಏನಿದೆ? ಈ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಇಶ್ಯೂ ಬರ್ತಿರಲ್ಲ. ಅದೇ ಡೇಟಿಂಗ್ ಬರ್ತದೆ 28/4 ಇನ್ವರ್ಡ್ ಆಗಿದೆ. ದೂರಿನ ದಿನಾಂಕ ಇಲ್ಲ ಯಾವ ಡೇಟ್ ಇಲ್ಲ ಯಾವ ಡೇಟಿಗೆ ಆಗಿದೆ. ನೆಕ್ಸ್ಟ್ ನೋಟಿಸ್ ಮಾಡಿದ್ದಾರೆ 6 ಬಂದಿದೆ. ಒಂದು ನಿಮಿಷ ಏನೇನಾಗಿದೆ ನೋಡ್ರಿ, ಅವತ್ತಿನ ದಿನ ಏನೇನಾಗಿದೆ ಓದಿ, ಅದನ್ನೆಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ಫೋಟೋ ಹೊಡ್ಕೊಳ್ಳೋಣ, ಅದು ಕಾನ್ಫಿಡೆನ್ಷಿಯಲ್, ಅದು ಇದ್ರ ಮ್ಯಾಟ್ರು. ಅಲ್ಲಿಂದ ನೋಡಿ. ಸರ್, ಇವಾಗ ಪ್ರಾಬ್ಲಮ್ ಆಗಿರೋದು ಏನಂತ ಹೇಳಿದ್ರೆ, ಸಂತಾನ ವೇದಿಕೆಯಲ್ಲಿ ಅವರು ಪ್ರಾಬ್ಲಮ್ ಆಗಿ ಬಂದಿರ್ತಾರಲ್ಲ, ಅವರಿಗೆ ಸಾಂತ್ವನ ಸಿಗದೆ ಇರೋ ವ್ಯಾಪಾರ ಅವರು KRS ಪಾರ್ಟಿಗೆ ಬಂದು ಇದು ಮಾಡಿದ್ದಾರೆ ಅಂತೇಳಿ ಸ್ವಲ್ಪ ಹೆದರಿಸೋದು, ಅರ್ಜೆಂಟ್ ಬಂದು ಮುಗಿಸ್ಕೊಂಡು ಹೋಗಿ, ಯಾಕಂದ್ರೆ ಅವರು ಭಾಳ ನೊಂದು ಬಂದಿರ್ತಾರೆ ಅಂತ ಸರ್. ಜೋರಾಗಿ ಮಾತಾಡೋದ್ರಿಂದ ನಿಮ್ಮ ಅಡ್ವೊಕೇಟ್ ಮಾತಾಡಿದ್ದಾರೆ ಅವಾಗ ಏನ್ ಅನ್ಸುತ್ತೆ, ಓ ಅಪೋಸಿಟ್ ಪಾರ್ಟಿ ಅವ್ರು ನಿಮ್ಗೆ ಕ್ಲೋಸ್ ಆಗಿದ್ದಾರೆ ಹೆಚ್ಚಾಗಿ ಅನ್ಸುತ್ತೆ. ಕೌನ್ಸಿಲಿಂಗ್ ಮಾಡಿದ್ದಾರೆ. ಮತ್ತೆ ನೀವು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ ಹೆದರ್ಸೋದು ಯಾಕೆ? ಕ್ಲೋಸ್ ಮಾಡ್ತೇವೆ ಅಂತ ಹೆದರ್ಸ್ತಾರಂತ, ಫೋನಲ್ಲಿ ಅವಾಜ್ ಆಗ್ತಾರಂತೆ. ನಾನು ನೋಡ್ಕೊಳ್ತೀನಿ. ಆ ರೀತಿ ಆಗಬಾರ್ದು. ಹೌದು, ನಾವು ಇದ್ರ ಬಗ್ಗೆ ದೊಡ್ಡ ಅಭಿಯಾನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅವತ್ತು ಸುಶೀಲಾ ಮೇಡಮ್ ಇವರಿಗೆ ಮಾತಾಡಿ ಕಳಿಸಿದ್ದಾರೆ. ನೀವೇ ಮಾತಾಡೋದಲ್ವಾ? ಕಟ್ ಮಾಡಿ ಗಂಟೆ ಬರಕ್ಕೆ ಹೇಳಿದ್ರು, ಕೇಸ್ ಇರ್ತಾವೆ. ಇಲ್ಲ ಸರ್, 3 ಗಂಟೆ ಬರ್ಲಿಕ್ಕೆ ಹೇಳಿದ್ದಾರೆ ಗೊತ್ತು. ಆದ್ರೆ ಇವ್ರು ಫೋನ್ ಮಾಡ್ಬಿಟ್ಟು ಒಂದ್ ಹೆಣ್ಣಿಗೆ ಈ ತರ ಮಾತಾಡೋದು ಸರಿನಾ? ಏನ್ ಮಾತಾಡ್ತಾರೆ? ರೇಸ್ ಆಗಿ ಮಾತಾಡ್ತಿದಾರಲ್ಲ, ಇದ್ರ ರೇಸ್ ಆಗಿ ಮಾತಾಡ್ತಿದಾರಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. 3 ಗಂಟೆಗೆ ಬನ್ನಿ ಅಂತ ಸರಿ, ನೀವು 3 ಗಂಟೆ ಟೈಮ್ ವಿಷಯ ಬಿಡಿ. 3 ಗಂಟೆ ಬರ್ಲಿಕ್ಕೆ ಹೇಳಿದ್ದೀರ ಅಂತ ನಮಗೂ ಗೊತ್ತಿದೆ. ಅವರು ಒಂದ್ ಹೆಣ್ಣಿನ ಹತ್ರ ಆತರ ಮಾತಾಡೋದು ಸರಿನಾ? ಅದನ್ನ ನಾನು ನಿಮ್ಮ ಹತ್ರ ಅಂದ್ರೆ ಬೇರೆ ಕೇಸ್ಗಳಿವೆ. ರೇಸ್ ಆಗಿ ಮಾತಾಡೋದು ಸಿಚುವೇಶನ್ ಬೇರೆ ಅಲ್ಲ. ಇಲ್ಲಿ ತುಂಬಾ ಕೇಸಸ್ಗಳಿರ್ತವೆ. ಇಲ್ಲ ಸರ್, ಕೇಸ್ ಅವ್ರು ಆಕ್ಚುಲಿ ಅವ್ರು ಮಾಡ್ಲಿಕ್ಕೆ ಬಂದಿರೋದೇ ಕೇಸ್ ಸಲುವಾಗಿ ಅಲ್ಲ ಅವ್ರು ಇರೋದು. ಇರ್ಬೋದು. ಇವಾಗ ಇವ್ರ ಕೇಸ್ ನಡೀತಾ ಇರತ್ತೆ, ನಾನ್ ನೊಂದು ಬಂದಿರ್ತೀನಿ, ನೀವು ನನ್ ಮೇಲೆ ರೇಸ್ ಆಗೋದಾ? ನನ್ ಮೇಲೆ ರೇಸ್ ಆಗಿದಾರಲ್ಲ ಅವರು. ಬರ್ತೀರಾ ಬರಲ್ಲ, ಕಂಪ್ಲೇಂಟ್ ಕ್ಲೋಸ್ ಮಾಡ್ತೀನಿ ಅಂತಾರಲ್ಲ, ಅವ್ರು ಸಿಡಿಪೇನ ನೀವು ಸಿಡಿಪೇನ, ನೀವ್ಯಾರು? ಅಲ್ಲ ಕೇಳಿ, ನೀವ್ ಯಾರು? ಹೌದು, ಐಡಿ ಪ್ರೂಫ್ ಎಲ್ಲಿದೆ? ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಐಡಿ ಇಲ್ಲ, ಏನಿಲ್ಲ. ಒಟ್ಟು ಯಾರು ಬಂದು ಕುತ್ಕೊಂಡು ಹೋಗ್ಬೋದು. ಹಾಕೋಬೇಕಲ್ಲ, ಇಲ್ಲಲ್ಲ, ಎಲ್ಲೋಯ್ತು? ಯಾರು ಇಲ್ಲ. ನಿಮ್ದೆಲ್ಲಿ ಸರ್ ಐಡಿ ಪ್ರೂಫ್ ಎಲ್ಲಿ ನಿಮ್ದು? ಹಾಕೋಬೇಕು ಸರ್, ಲಕ್ಕಿನ ಹಾಕೋಬೇಕು. ಇಷ್ಟ ಅಂತ ಅಲ್ಲ, ಆಯ್ತು. ಸುರೈ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಇವರು ಹೆದರ್ಸಿದ್ದಾರೆ. ಆಮೇಲೆ ಫೋನ್ ಮಾಡ್ಬಿಟ್ಟು ಏನ್ ಹೇಳಿದ್ದಾರೆ, ಈಗಲೇ ಬರ್ಬೇಕು, ಬರ್ತೀರ ಬರಲ್ಲ, ನಾನು ಕ್ಲೋಸ್ ಮಾಡ್ತೀನಿ ಅಂದ್ರೆ ಇದು ಮಹಿಳಾ ಸಾಂತ್ವನ ಅಲ್ಲ, ಇದು ನಮ್ಗೆ ಮಹಿಳೆಯರಿಗೆ ಇದ್ದಿದ್ದಲ್ಲ ಇದು. ಆಯ್ತಾ? ಆತರ ಮಾತಾಡೋದು ಯಾರಂತ ನಿಮ್ಗೆ ಗೊತ್ತಿರುತ್ತೆ.
ಎರಡನೇ ಸತಿ ಅವ್ರು ಬಂದಾಗ ಯಾರು ಇನ್ಫ್ಲೂಯೆನ್ಸ್ ಅಲ್ಲಿ ಬಂದಿದ್ರಿ ಅಂತ ಕೇಳಿದ್ದಾರೆ. ಇನ್ಫ್ಲೂಯೆನ್ಸ್ ಅಲ್ಲ, ಸಬ್ಸ್ಕ್ರೈಬ್ ಇರ್ಬೋದು. ಇಲ್ಲ ರೀ, ಅವ್ರು ಒಂದ್ ನಿಮಿಷ ರೆಫರೆನ್ಸ್ ಅಲ್ಲಿ ಕೇಳಿರ್ತಾರೆ ನಮ್ಮಲ್ಲಿ. ಯಾಕಂದ್ರೆ ಇಲ್ಲ ವರ್ಡಿಂಗ್ ಸರ್, ನೀವು ಅಲ್ಲಿ ಇಲ್ಲೇ ವರ್ಡ್ ಅಲ್ಲಿ ಯಾವ ಇನ್ಫ್ಲೂಯೆನ್ಸ್ ಅಂತ ಹೇಳಿ ರೆಫರೆನ್ಸ್ ಅಂತ ಹೇಳಿ ಮಾಡ್ತೀವಿ, ಇದನ್ನ ಕೇಳಿ ಅವ್ರನ್ನ ಕೇಳಿ. ಅಲ್ಲ ಒಂದ್ ನಿಮಿಷ ಅಂತಲ್ಲ, ಇನ್ಫ್ಲೂಯೆನ್ಸ್ ಅಲ್ಲ, ಶಕ್ತಿ ಮತ್ತೆ ನಮ್ಮ ತಾಲೂಕು ಪಂಚಾಯತಿ ಮತ್ತೆ ತಹಶೀಲ್ದಾರ್ ಆಫೀಸ್ wait for me. ಆವತ್ತು ಕಂಪ್ಲೇಂಟ್ ಕೊಟ್ಟು ಬಂದ ಇಲ್ಲ ಅವ್ರು ಅದೇ ಇಂಗ್ಲಿಷ್ ಅದೇ ನೀವು ಹೇಳಿದ್ರಲ್ಲ ಅದನ್ನೇ ಕೇಳಿದ್ರು ಅಂತ ನೀವು ಹೇಳಿದ್ರೆ ನಾವು ರೆಫರೆನ್ಸ್ ಅಂತ ಕೇಳಬೇಕು, ಇನ್ಫ್ಲೂಯೆನ್ಸ್ ಅಂತ ಕೇಳಿದ್ರಿ. ಹೌದೌದು. ವರ್ಡಿಂಗ್ಸ್ ಕೇಳ್ಬೋದಿತ್ತಲ್ಲ ಮೇಡಮ್, ಯಾರು ಇಂಗ್ಲಿಷ್ ಅಲ್ಲಿ ಬಂದಿದ್ದೀರಾ ಆಯ್ತು. ವರ್ಡಿಂಗ್ಸ್ ಚೇಂಜ್ ಆಗಿದೆ. ನೆಕ್ಸ್ಟ್ ಎಂತ ಗೊತ್ತಾ, ನೀವು ಫೋನ್ ಮಾಡ್ಬಿಟ್ಟು ಅವ್ರಿಗೆ ಎದುರಿಸ್ತಾರಲ್ಲ, ನೀವು ಮಾತಾಡ್ತೀರ ಈಗ ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ. ಅದೆಲ್ಲ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಸಾಲ್ವ್ ನೋಡಿ ಏನಾಯ್ತು, ಯಾವ ವಿಷಯ ಅಂತ ಯಾವುದು ಕೇಸ್ ಡೀಟೇಲ್ಸ್ ಸಡನ್ ಆಗಿ ಗೊತ್ತಾಗಲ್ಲ. ನೋಡ್ರಿ ಇಷ್ಟು ಕೇಸ್ಗಳಿದ್ದಾವೆ, ನನಗೆ ಓದಿರ್ತೀನಿ ಅವ್ರು ಬಂದಿದ್ರಾ ಬಿಟ್ಟಿದ್ರಾ ಅಂತ ನೋಡಿ ಸೈನ್ ಆಯ್ತು. ಸೊ ಮೊನ್ನೆ ನನಗೆ ನೋಡಿ ಇವತ್ತು ಹಿಯರಿಂಗ್ ಇದೆ ಅಲ್ವಾ, 3 ಗಂಟೆಗೆ ಇದೆಯಲ್ರಿ. ಈಗ ನೋಡಿ ಒಂದ್ ನಿಮಿಷ ಡಿಬೇಟ್ ಕೇಸಸ್ ಸೊ ನಮ್ಗೆ ಯಾವ್ದೋ ಒಂದು ಕಂಪ್ಲೇಂಟ್ ಬಂದ್ರೆ ನಮ್ಗೆ ಆಪ್ಷನ್ ಏನಿರುತ್ತೆ, ಕೌನ್ಸಿಲಿಂಗ್ ಮಾಡಬಹುದು. ಕೌನ್ಸಿಲಿಂಗ್ ಮಾಡಿ ಏನ್ ಸಮಸ್ಯೆ ಅಂತ ಕೇಳ್ತೀವಿ, ಸಮಸ್ಯೆ ಕೇಳಿದ ನಂತರದಲ್ಲಿ ಕೋರ್ಟಿಗೆ ಕಾನೂನಾತ್ಮಕವಾಗಿ ಏನೇನು ಇರೋದಿಲ್ಲ ಅಂತ ಹೇಳಿ DR ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಸೊ ನಮ್ಮ ಇಲಾಖೆಯಿಂದ ಅದು ಹೋದ್ರೆ ಅವರಿಗೆ ಫ್ರೀ ಲೀಗಲ್ ಇರೋದು ಬೇಕಾದ್ರೆ ಸೊ ಉಚಿತ ಕಾನೂನು ಇರೋದು ಅವ್ರಿಗೆ ಕೊಡ್ತೀವಿ. ಸೊ ಅವ್ರಿಗೆ ನಮ್ಮ ಕೋರ್ಟಿಗೆ ಒಬ್ರು ಲಾಯರ್ ಇರ್ತಾರೆ, ಲಾಯರ್ ಕಡೆಯಿಂದ ಅವ್ರಿಗೆ ಕೊಡಿಸ್ತೀವಿ. ಸೊ ಇದು ಸೊ ಎಲ್ಲರೂ ಇಲ್ಲೇ ಪರಿಹಾರ ಮಾಡ್ತೀವಿ, ಒಂದ್ಸಲ ಒಂದು ಕರ್ಸಿರ್ತೀವಿ ಪರಿಹಾರ. ನಮ್ಮಲ್ಲಿ ಆಕ್ಚುಲಿ ಡಿವಿ ಆಕ್ಟ್ ಅಲ್ಲಿ ನಮ್ದು ಕರ್ಸಕ್ ಪ್ರಾವಿಧಾನ ಇಲ್ಲ. ಅಂದ್ರೆ ಒಂದು ರೌಂಡ್ 2 ರೌಂಡ್ 3 ರೌಂಡ್ ಮಾಡಕ್ಕೆ, ಬಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿ ಅನ್ನೋದಕ್ಕೆ ನಾವು ಮಾನವೀಯತೆಯಿಂದ ಕಲ್ಸಿರ್ತೀವಿ. ಸೊ ಡೈರೆಕ್ಟ್ ಕೋರ್ಟಿಗೆ ಹಾಕ್ಬೇಕಾಗುತ್ತೆ. ಸೊ ಅವ್ರೀಗ ನೆಕ್ಸ್ಟ್ ಕೇಸಸ್ ಅಲ್ಲಿ 3ನೇ ಹಿಯರಿಂಗ್ ಅಲ್ಲಿ ಏನ್ ಡಿಸಿಷನ್ ಹೇಳ್ತಾರೆ ಅಂದ್ರೆ ಒಂದು DR ಹಾಕ್ತೀವಿ, ಇಲ್ಲ ಅಧಿಕಾರಿಗಳು ಇರ್ತಾರೆ, ಸಿಪಿ ನಂಬರ್ ಕೊಡಿ ಅಂತ ಯಾಕೆ ಕೊಡ್ತಿದ್ದಾರೆ? ಯಾಕೆ ಕೊಡಲ್ಲ? ಸಡನ್ಲಿ ಕಾಲ್ ಕಟ್ ಮಾಡಿ ಈಗ ಡಿಮ್ಯಾಕ್ಟ್ ಸುಶೀಲ ಅವ್ರು ನೋಡ್ಕೊಂತಾರೆ, ಸುಶೀಲ ಅವ್ರು ಇರ್ತಾರೆ. ಕೋರ್ಟ್ 18 ಈಗ ನಾವು ಹೋಗ್ತಾ ಇದ್ದೀವಿ, ನಾವು ಹೋದ್ಮೇಲೆ ನಾಳೆ ಅಲ್ಲೊಬ್ರು ಸರ್ ಇದ್ದಾರೆ ನೋಡು, ಅವರು ಐಡೆಂಟಿ ಕಾರ್ಡ್ ಹೇಗೆ ಹಾಕೊಂಡಿದ್ದಾರೆ? ಇವರಿಗೆ ಸರಿಯಾದ ಒಂದು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾನು ಎಲ್ಲ ಜನ ಒಂದು ನಿಮಿಷ ಕೇಸ್ ಸ್ಟೇಟಸ್ ಏನಿದೆ ಹೇಳಿ. ಅವ್ರ ಅಪೋಸಿಟ್ ಕ್ಯಾಂಡಿಡೇಟ್ ಬಂದಿರ ಇವತ್ತಿನ
ಅಡ್ವೊಕೇಟ್ ಇದ್ದವರಿಗೆ ಏನಂದ್ರೆ ಒಂದು ಕ್ಲಾಸ್ ಚೇಂಜ್ ಮಾಡಿದ್ರು ಕ್ಲಾಸ್ ಅದಕ್ಕೆ ನೋಟಿಸ್ ಮಾಡಿದ್ರು ಸೈನ್ ಮಾಡಿ ಮತ್ತ್ ಮಧ್ಯಾಹ್ನ ಒಂದು ನಿಮಿಷ ಅಪೋಸಿಟ್ ಬಂದಿಲ್ಲ ಬಂದ ಏನಂತ ಒಂದ್ ವಾರ ಟೈಮ್ ಕೇಳಿದ್ರು ಸರ್ ಅವ್ರು. ಒಂದು ನಿಮಿಷ ಹಾ ಟೈಮ್ ತಗೊಂಡು ಬಂದಿದ್ದಾರ ಕೋರ್ಟಿಗೆ ಡಿಆರ್ ಆಗ್ತದೆ ಡಿಆರ್ ಆಗ್ತದ ಮಾತಾಡಿ, ನಿಮ್ಗೆ ಏನ್ ಆಗ್ತಾ ಇದೆಯಲ್ಲ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ, ಆಯ್ತಾ? ಎರಡು ಮಕ್ಕಳಿಗೆ ಅಂದ್ರೆ ನನ್ ರಕ್ತ ದೊಡ್ಡಾದ್ಮೇಲೆ ಬರ್ತಾರೆ ಅವರು. ಈಗ ನಾನ್ ಕರ್ಕೊಂಡೋದಿಲ್ಲ, ಹೆಂಡತಿನೂ ಬೇಡ ಮಕ್ಕಳು ಬೇಡ ಅಂತ. ಈಗ ಡೈವರ್ಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಅವು ಒಂದು ಗಂಡ ಬೇಕಂತಾಳಿಗಳು. ನಮ್ಮಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತದೆ ಏನಿರುತ್ತಂದ್ರೆ ಸೊ ಈ ಕನ್ಸಿಡರ್ ರೀಕನ್ಸಿಲೇಷನ್ ಮಾಡ್ತೇವೆ. ಅವ್ರು ಹೇಳಿಕೆ ತಗೊಂತೀವಿ, ಹೇಳಿಕೆ ತಗೊಂಡ್ಮೇಲೆ ಅವ್ರಿಗೆ ಡಿಸಿಷನ್ ಹೇಳ್ತಾರೆ. ಆಯ್ತಾ, ಏನು ನಮ್ದಿಲ್ಲ, ನಮ್ ಕೋರ್ಟಿಗೆ ನಾವು ಡಿಆರ್ ಹಾಕ್ಸ್ತೀವಿ ಕೋರ್ಟಿಗೆ, ಅಂದ್ರೆ ಡೈವರ್ಸಿಗೆ ಅಪ್ಲೈ ಮಾಡ್ತೀವಿ. ಡೈವರ್ಸಿಗೆ ಅಪ್ಲೈ ಮಾಡಿದ್ರೆ ನಮ್ಮ ಕಡೆಯಿಂದ ಉಚಿತ ಕಾನೂನು ನೆರವು ಸಿಗುತ್ತವೆ. ಇವರು ಅಪ್ಲೈ ಮಾಡಿದ್ರೆ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಟೈಮ್ ಅವರೇ NSL ಬಂದು ಒಂದು ವಾರ ಟೈಮ್ ತಗೊಂಡು ಹೋಗಿರೋದು. ನಾವೇನು ಕಾನೂನಾತ್ಮಕವಾಗಿ ಏನೇನು ಸಮಸ್ಯೆಗಳಿದ್ದಾವೆ, ಕಾನೂನು ಹೆಂಗ್ ನೆರವು ಸಿಗುತ್ತೆ ಅದ್ರ ಬಗ್ಗೆ ಹೇಳಿದಾಗ ಅದೊಂದು ವಾರ ಟೈಮ್ ತಗೊಂಡು ಹೋಗಿ ಸರಿನಾ ಇವತ್ತು ಏನಂತ ಡಿಸಿಷನ್ ಹೇಳ್ತಾರೆ, ನನಗೆ ಹೆಂಡತಿ ಬೇಕು ಅಥವಾ ಬೇಡ ಅಂತ. ಸೊ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ ಎರಡು ಕೂಡ ನಾವು ಒಪ್ಪಂಡ ಆಯಿತು, ಒಪ್ಪಂದ ಕೋರ್ಟಿಗೆ ಒಪ್ಪಂಡ. ಸೊ ನಿಮ್ಗೆ ಇವಾಗ ಕಾನ್ಫಿಡೆಂಟ್ ಮಾಡಿದಾರಲ್ವಾ, ಅವ್ರನ್ನ ಬರ್ಸೋದಿದ್ರೆ ನೀವು ಫೋನ್ ಥ್ರೂ ಇಂದಾನೆ ಕಳ್ಸ್ಬೇಕಾ? ನೋಟಿಸ್ ಕೊಡ್ತೀವಿ, ಇಮಿಡಿಯೇಟ್ಲಿ ಕೇಳಿರ್ತಾರೆ. ನೋಟಿಸ್ ಹಾಕಕ್ಕೂ ಇಲ್ಲ, ಹೇಳ್ತೀನಿ ಕೇಳಿ. ಡೈರೆಕ್ಟ್ ಆಗಿ ಇದ್ರು ನೋಟಿಸ್ ನೋಟಿಸ್ ಒಂದ್ಸಲಿ ಲೆಟರ್ ಹೋಗಿ ಲೆಟರ್ ತಲುಪಿ ಅವ್ರು ರಿಸೀವ್ ಮಾಡ್ಕೊಂಡು ಬರೋದು, ನಾವು ಡೇಟ್ ಕೊಡೋದು, ದಾರ ಕೊಟ್ಟಿರ್ತೀವಿ 15 ದಿನ ಬೇಕು. 25ನೇ ತಾರೀಕಿಗೆ ಕೊಟ್ಟಿರೋ 6ನೇ ತಾರೀಕಿಗೆ ಹಿಯರಿಂಗ್ ಆಗಿದೆ ಅಂತಂದ್ರೆ ಫೋನ್ ಮೂಲಕ ಆಗಿದೆ. ಸೊ ಫೋನ್ ಮೂಲಕ ಆಗಿ ಒಳ್ಳೇದೇ ಆಗಿದೆ ಹೊರತು ಕೆಟ್ಟದಾಗಿಲ್ಲಲ್ಲ ನಾನು ಹೇಳೋದು. ಒಳ್ಳೇದಾಗಿದೆ ಹೊರತು ಕೆಟ್ಟದಾಗಿಲ್ಲಲ್ಲ. 28ನೇ ತಾರೀಕು ಮನೆಗೆ ಕೊಟ್ಟಿರೋ 6ನೇ ತಾರೀಕು ತರ್ತೀರಾ ಅಂತಂದ್ರೆ ಫೋನ್ ಮೂಲಕ ಬೇಗ ಆಗಿದೆ. ಸೊ ಅದೇ ಲೆಟರ್ ಕರೆಸ್ಪಾಂಡೆನ್ಸ್ ಅಂದ್ರೆ ಮೋರ್ ದನ್ 20 days ಆಗುತ್ತದೆ. ಇವ್ರು ಯಾಕಂದ್ರೆ ಇಮಿಡಿಯೇಟ್ಲಿ ನಮಗೆ ಹಿಂಗ ಆಗ್ತಿದೆ, ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ನಾನು ಈಗಲೇ ಹೇಳ್ತೀನಿ ಏನಾಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈಗ ಲಾಯರ್ ಗಂಡ ಡಿಸಿಷನ್ ಹೇಳ್ತಾರೆ, ಹೇಳಿಕೆ ಬರ್ಕಂತೀವಿ ನಾವು. ಹೇಳಿಕೆ ಬರ್ಕೊಂಡ್ಮೇಲೆ ನಮ್ಮ ಕಡೆಯಿಂದ ಡಿಆರ್ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಅವರು ಡೈವರ್ಸಿಗೆ ಹೋಗ್ತೀನಿ ಅಂತ ಆದ್ರೆ ಉಚಿತ ಕಾನೂನು ನೆರವು ಕೊಡ್ಲಿಕ್ಕೆ ನಮಗೆ ಅವಕಾಶ ಇದೆ. ದಂಡ ಕೊಡೋದು ಬೇಕು ಅಂತ ಕೋರ್ಟಿಗೆ ಹೋಗತ್ತವ್ರಿ. ದಂಡ ಒಪ್ಪಲ್ಲ ಅಂತಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ 2ನೇ ಹೇಳಿದ್ದಾರೆ, 2 ಅವರು ಕನ್ವಿನ್ಸ್ ಆಗಿಲ್ಲ, 3ನೇ ನಾವು ಕೋರ್ಟಿಗೆ ಡಿಆರ್ ಹಾಕಿ ಮನವಿ ಮಾಡ್ತೀವಿ. ಸೊ ಡಿಆರ್ ಹಾಕಿ ನಮ್ಗೆ ಎಲ್ಲ ಬೇಡ ಅಂತಂದ್ರೆ ಡಿಸ್ಪೋಸ್ ಮಾಡಿದೆ. ನಮಗೆ ಕಾನೂನು ನೆರವು ಕೊಡೋದಕ್ಕೆ ಲಾಯರ್ನ ಇಟ್ಟು ಅವರಿಗೆ ಸೊ ಮಧ್ಯಂತರ ಪರಿಹಾರವನ್ನು ಕೊಡೋದಕ್ಕೆ ಈಸಿ ಪ್ರೋಸೆಸ್ ಇರುತ್ತೆ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಂಥದ್ದು, ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ಪ್ರೋಸೆಸ್ ಇಲ್ಲ. ಸೊ ಕೋರ್ಟಿಗೆ ಹೋಗೋದಕ್ಕೆ ಒಂದು ಏನಂತೀರ ಡೈರೆಕ್ಟ್ ಟಿಕೆಟ್ ಇದೆ. ಡೈರೆಕ್ಟ್ ಹೋದ್ರೆ ಕೋರ್ಟಿಗೆ ಲಾಯರ್ ಫೀಸ್ ಮತ್ತೊಂದು ಕೊಡಬೇಕು. ಸೊ ನಮ್ಮ ಇಲಾಖೆ ಥ್ರೂ ಹೋದ್ರೆ ಅವರು ಉಚಿತ ಕಾನೂನು ನೆರವು ಕೊಡ್ತೀವಿ. ಸೊ ಫ್ರೀ ಆಫ್ ಕಾಸ್ಟ್ ಡಿಸಿಷನ್ ಹೇಗೆ ಮತ್ತೆ ಈಗ ಹೇಳಿದ್ವಿ ಪೊಲೀಸ್ ನೆರವು ಮತ್ತೆ ಯಾವುದೇ ರೀತಿ ಡೊಮೆಸ್ಟಿಕ್ ವೈಲೆನ್ಸ್ ಅವಕಾಶ. ಅಂದ್ರೆ ನನಗೆ ಗಂಡ ಇದು ಮಾಡ್ತಾ ಇದ್ದಾನೆ, ಆಸ್ತಿ ಕೇಸಸ್ಗಳು, ಮನೆ ನನಗೆ
ಇದಾಗಿ ಕೊಡ್ತಾ ಇದ್ದೀನಿ. ಅರ್ಜಿಯಲ್ಲಿ ಬಂದಿರಲ್ಲ ತಾಯಿಗಳಿಂದ ಕುಟುಂಬ ಡೌರಿ ಹೋಗ್ಬಿಟ್ಟು ಸ್ಟೇಷನ್ ಹೋಗಿರಿ, ಕಂಪ್ಲೇಂಟ್ ಮಾಡಿ. ಇದು ಕೇಸಸ್ ನೀವು ಡೌರಿ ಕೇಸಸ್ ಇದೆಯಲ್ಲ, ಸೊ ನಾವು ನಿಮ್ದು ಆದ ಕೂಡಲೇ ನಿಮ್ಗೆಲ್ಲ ಇಲ್ಲ ಹಿಂಬರ ಕೊಡಿ ಹಿಂಬರ ಕೇಸ್ ಕ್ಲೋಸ್ ಆಯ್ತು ಅಂತ ಅವರಿಬ್ಬರಿಗೆಲ್ಲ ನಾವು ಡೈವರ್ಸಿಗೆ ಹೋಗ್ತೀವಿ ಅಂತ ಡೈವರ್ಸಿಗೆ ಹೋಗ್ತಾರೆ, ಗಂಡ ಸೈನ್ ಮಾಡ್ತಾರೆ, ಸೊ ಇವ್ರದ್ದು ನೆಕ್ಸ್ಟ್ ಫರ್ದರ್ ಆಗಿ ಹೋಗುತ್ತೆ ಕೊಟ್ರೆ ಅಂತ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಬೇಕು. ಒಂದ್ಸತಿ ಎಲ್ಲ ಒಂದು ಮಾತಾಡಿ ಮಗ ನಮಸ್ಕಾರ. ಏನು ಈಗ ನಾವು ಆಂದೋಲನ ಕೇಂದ್ರಕ್ಕೆ ಮಾತಾಡಿದ್ದೀವಿ ಈಗ ಈಗಾಗಲೇ ಏನು ನೋಡ್ತೇವೆ. ಇನ್ನು ಅದೇ ರೀತಿ ಮೇಡಮ್ ನಮ್ಗೆ ಈ ಮೇಡಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಮತ್ತೆ ನೀವು ಮಾತಾಡುವಾಗ ಧೈರ್ಯದಿಂದ ಮಾತಾಡ್ಬೇಕು. ಗಟ್ಟಿ ಧ್ವನಿಯಲ್ಲಿ ಮಾತಾಡ್ಬೇಕು ನೀವು, ಗೊತ್ತಾಯ್ತಾ? ಬೇರೆ ಯಾರು ಹೇಳಿದ್ದಾರೆ ಸಾಹೇಬ್ರು ಕೊಡ್ತಾರೆ. ನಮಸ್ಕಾರ, ಲೈವ್ ಅನ್ನ ಈಗ ಮುಗಿಸ್ತಿದ್ದೀವಿ.